ಮತ್ತೆ ಕಳ್ಳರ ಗ್ಯಾಂಗ್ ಆಕ್ಟಿವ್, ಮಾರಣಾಂತಿಕ ಹಲ್ಲೆಗೂ ಯತ್ನ. ಪೊಲೀಸರ ಮುಂದೆಯೇ ಓಡಿದ ಕಳ್ಳರು, ಘಟನೆಗೆ ಸಾರ್ವಜನಿಕರ ಬೇಸರ. 6 ಮನೆಗಳಿಗೆ ನುಗ್ಗಿದ ಕಳ್ಳರು, ಭಯಭೀತವಾದ ಇಲ್ಕಲ್ ನಗರ. ಇಲ್ಕಲ್ ನಗರದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ನಿಲ್ಲುವಂತೆ ಕಾಣುತ್ತಿಲ್ಲ. ಇತ್ತ ಮನೆ ಕಳ್ಳತನಕ್ಕೆ ಬಂದ ಕಳ್ಳರು ನಿವಾಸಿಗಳ ಮೇಲೆ ಕಲ್ಲೆಸೆದು ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆಯು ನಿನ್ನೆ ತಡರಾತ್ರಿ ಇಲ್ಕಲ್ ನಗರದ ವಿದ್ಯಾಗಿರಿಯಲ್ಲಿ ನಡೆದಿದೆ. ಕೈಯಲ್ಲಿ ಕಟ್ಟಿಂಗ್ ಮಷಿನ್ ಮತ್ತು ಮಾರಕಾಸ್ತ್ರಗಳನ್ನು ಹಿಡಿದು ಬಂದ 5 ಜನ ಕಳ್ಳರ ಗ್ಯಾಂಗ್ ಬರೋಬ್ಬರಿ 6ಕ್ಕೂ ಹೆಚ್ಚು ಮನೆಗಳು ಮತ್ತು ಒಂದು ಚಿಪ್ಸ್ ಫ್ಯಾಕ್ಟರಿಯ ಕಳ್ಳತನಕ್ಕೆ ಯತ್ನಿಸಿವೆ. ಯಾರು ಬರ್ತಾರಂತ 2 ಗಂಟೆ ಆಗಿತ್ತು. ಹೊರಗಿಂದ ಲೈಟ್ ಹಚ್ಚಲಿಲ್ಲ ನಾವು ಒಳಗಿಂದ. ಹಂಗಾರೆ ಚಿಲ್ಕ ತೆಗಕ್ಕೆ ಹೋದ್ರಿ. ಚಿಲ್ಕ ತೆಗೆದ್ರಿ, ಚಿಲ್ಕದಾಗ ಓಪನ್ ಆಲಿಲ್ರಿ ಅದು ಡೋರು. ಇಷ್ಟೊತ್ತಿನ ಯಾರು ಹೊರಗಿನ ಚಿಲ್ಕ ಹಾಕ್ತಾರಂತ ಯಾರು ಚಿಲ್ಕ ಹಾಕಿದ್ರು 3-4 ಸತಿ ಒದರಿದ್ರಿ. ನಾ ಅವ್ರು ಅಷ್ಟಾರ ಏನು ತೆಗಿಲಿಲ್ಲ ರೀ. ಒಳ್ಳೆ ಇವ್ರಿಗೆ ಹೇಳಿದೆ ನಮ್ಮ ಮನೆಯವ್ರಿಗೆ ಯಾರಿಗಾರು ಫೋನ್ ಹಚ್ಚಂತ ಬಾಜು ಮನೆಯವ್ರು ಫೋನ್ ಹಚ್ಚಿದ್ರು ಅಕ್ಕರಿಗೆ. ಅವರು ಬಂದು ಕೇಸಿ ಇಮಿಡಿಯೇಟ್ಲಿ ಹಿಂದೆ ಕದ ತೆಗೆದುಕೋನ ಅವ್ರು ಅಷ್ಟಾರ ಪಾಸ್ ಆಗ್ಯಾರ. ಈ ಡೋರನ್ನು ಕುಲ್ಲ ಬಿಟ್ಟಾರ್ರಿ, ಗೇಟನ್ನು ಕುಲ್ಲ ಬಿಟ್ಟಾರ್ರಿ, ಟಿಜಿ ಓಪನ್ ಬಿಟ್ಟು ಹೋಗ್ಯಾರ. ಅಷ್ಟು ಬಿಟ್ಟು ಹೋಗೋಣ ನಾವು ನೋಡಿದ್ದೀವಿ ರೀ. ಏನು ಹೋಗಿದ್ದಿಲ್ಲ ಸಾಮಾನು ಅಷ್ಟ ನೋಡ್ಕೇಸಿ ಸುಮ್ಮನೆ ಕುಂತೀರಿ. ಅವ್ರು ತಮ್ಮ ಪಾಡಿಗೆ ಅವ್ರು ಹೋದ್ರಿ. ನಾವು ನಮ್ಮ ಹೆಣ್ಮಕ್ಳು ನಮ್ಮ ಮಳೆಗೆ ಫೋನ್ ಮಾಡಿದ್ರಿ ಬೆಂಗಳೂರಿದ್ರ. ಹಿಂಗಾಗಿ ತಂದು ಅವ್ರ ಜೊತೆ ಮಾತಾಡ್ಕೊಂತ ನಾವು ಕುಂತೀವ್ರಿ. ಕುಂತ್ಕೊಳ್ಳೋಣ ಒಳ್ಳೆ ಏನೈತಿ ನಾವು ಸಿಗರೇಟ್ ಚಟ ಐತಿ, ಸಿಗರೇಟ್ ಸೇವ್ ಕುಂತಿದ್ದೆ ರೀ. ಒಳ್ಳೆ ಅಲ್ಲಿ ಕುಂತರಿ, ಅಲ್ಲಿ ಹೋಗಿ ಬಂದೇರಿ. ಮತ್ತೊಮ್ಮೆ ಇಲ್ಲಿ ಕುಂತೀರಿ. ಒಳ್ಳೆ ಏನೈತೆ ಇಲ್ಲಿ ಹೊರ ನಿಂತೀರಿ. ಅಲ್ಲಿ ಬೈಕ್ ಬಂದ್ರಿ 1-2 ಗುಡಿ ಮುಂದೆ. ಅಲ್ಲಿ ಬೈಕ್ನಾಗ ಯಾರ ಬಂದ್ರು ಅಂತಂತ ಅಲ್ಲಿ ಮುಂದ್ಕತ್ತ ಹೋದ್ರಿ. ಮತ್ತೆ ಇಲ್ಲಿ ಬಂದ್ರಿ. ಮತ್ತೊಂದು ಸ್ವಲ್ಪ ಮುಂದ್ಕತ್ತ ಹೋದ್ರೆ ಇಲ್ಲಿ ಅಕ್ಮೇರಗಡೆ ಮುಂದೆ ಕಿರಾಣಿ ಐತ್ರಿ, ಅಲ್ಲಿ ನಿಂತ್ರಿ. ಮತ್ತೆ ಹಿಂಗೆ ಮುಂದ್ಕತ್ತ ಹೋಗ್ಬೇಕಂದ್ರೆ ಪಾಸ್ ಆದ್ರಿ ಅವ್ರು ಪಾಸ್ ಹಾಕೊಂಡು ಬಂದ್ ಕೇಸ್ ನಾ ಈ ಗೇಟ್ ಹಾಕಿನಿ ನೋಡ್ರಿ. ಈ ಗೇಟ್ ಹಾಕಿ ಅಲ್ಲಿ ಕುಂತೀನಿ ರೀ. ಅಲ್ಲಿ ಕುಂದ್ರದ್ರಾಗನ ಇವ್ರು ನಮ್ಮ ಹೆಣ್ಮಕ್ಳು ಇಲ್ಲಿ ಕುಂತಿದ್ರಿ. ಬಂದ್ ಕೇಸ್ ಹಿಂಗೆ ಕುಂದ್ರದ್ರಾಗನ ಅಲ್ಲಿ ಇದೈತಲ್ರಿ ಕಟ್ಟಿ, ಆ ಕಟ್ಟಿ ಕಡೆ ಗಾಡಿ ಹಿಡ್ಕೊಂಡು ಒಬ್ಬವನು ಬಂದಾರಿ. ಆಮೇಲೆ ಅವನು ಹಡಿಸಿ ಮಗ ಇಟ್ಟತ್ನ ಅವನು ತುಳು ಅಂತ ಕೇಸಿ ಕಲ್ಲು ತೊಗೊಂಡು ಹೋಗ್ಬೇಕಂದ್ರೆ ಆ ಕಲ್ಲು ತೊಗೊಂಡು ನನಗೆ ಹೋಗೋದ್ರಿ. ಆ ಕಲ್ಲು ಬೀಳ್ತಾನ ಸಂಬಂಧ ಹಿಂಗೆ ಜರದ ಹಿಂಗೆ ಬಿದ್ದು ಬಿಟ್ಟರಿ. ನಾನು ಇದು ಕಾಲಿ ಮೇಲೆ ಬರೋ ಸ್ವಲ್ಪ ಪಟ್ಟು ಬಿತ್ತು. ಆ ಕಲ್ಲು ಅಲ್ಲಿ ಆ ಗಾಡಿಗೆ ಬಡೋದು ಕೇಸಿ ಒಳ್ಳೆ ಇಲ್ಲಿ ಗೇಟಿನ ಕಡೆ ಬಂತು ರೀ. ನಾ ಪಟ್ನೆ ಎದ್ದೆ ರೀ. ಎದ್ದು ನಾವು ಏನೈತಿ ಇನ್ನೂ 3 ಅದಾರ ಅಲ್ಲಿ. ನನ್ನ ನೋಡ್ಕೊಂತ ಅವ್ರಿಗೆ ಹಿಂಗೆ ಬಾ ಅಂತ ಕೈ ಮಾಡಕತ್ತಾರೆ. ಅಷ್ಟಂದ್ರೆ ಆ 3 ಕಿಟಕಿ ತೆಗೆದು ಕೇಸಿ ಇಟ್ಟತ್ನ ಯಾವ ನಾವು ರಾಡಿ ಕಲ್ಲಿಗಿಲ್ಲ ಹೋಗ್ಯಾವ ಅಂದ್ರೆ ಅಷ್ಟಂದ್ರೆ ನಾ ಇಲ್ಲಿ ಕಲ್ಲು ಅದಕ್ಕೆ ಹೋಗಿದ್ದೆ. ಆ ಕಲ್ಲು ತೊಗೊಂಡು ಅವ್ನು ಒಳ್ಳೆ ಹೋಗ್ಬೇಕಂದ್ರೆ ಪೊಲೀಸರು ವ್ಯಾನ್ ಬಂದ್ಬಿಡ್ತೀರಿ ಇಲ್ಲಿ. ಇಮಿಡಿಯೇಟ್ಲಿ ಅವ್ರು ಹಿಂಗೆ ಉದ್ದಕ್ಕೆ ಹೋಗೋರು ಹಿಂಗೆ ಟರ್ನ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಟ್ರು. 2:30 ಆಗಿತ್ತು ನೋಡ್ರಿ. ಹಲವು ಮನೆಗಳ ಸಿಸಿಟಿವಿಯಲ್ಲಿ ಈ ಕಳ್ಳರ ಕೈಚುಳುಕ ಸೆರೆಯಾಗಿದ್ದು ಕೆಲವೊಬ್ಬರ ಮುಖ ಸ್ಪಷ್ಟವಾಗಿ ಕಾಣುತ್ತಿದೆ. ಇತ್ತ ಕಳ್ಳತನಕ್ಕೆ ಬಂದವರ ಸಪ್ಪಳದಿಂದ ಎಚ್ಚರಗೊಂಡ ಮನೆಯವರ ಮೇಲೆ ಕಲ್ಲುಗಳಿಂದ ಹಲ್ಲೆಗೆ ಯತ್ನಿಸಿದ್ದು ಮನೆಯ ಮಾಲೀಕರ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಇನ್ನೊಂದು ಮನೆಯ ಕಳ್ಳತನಕ್ಕೆ ಬಂದಾಗ ಪಕ್ಕದ ಮನೆಯವರು ಹೊರಗಡೆ ಬಂದು ಕೂಗಿದಾಗ ಸ್ಪಷ್ಟ ಕನ್ನಡದಲ್ಲಿ ಧೈರ್ಯ ಇದ್ದರೆ ಮುಂದೆ ಬನ್ನಿ ಎಂದು ಮನೆಗೆ ಕಲ್ಲು ಎಸೆದಿದೆ ಈ ಖತರ್ನಾಕ್ ಕಳ್ಳರ ಗ್ಯಾಂಗ್. ನಿನ್ನೆ ನಾನು ಹೊರಗೆ ಬಂದ್ಗಳೇನ ರೀ ಆ ಮನೆ ಕಿಟಕಿ ಇದನ್ನು ಇದನ್ನು ಮುರಿಯಾಕತ್ತೀರಿ ಗೇಟ್. ಯಾರಲ್ಲೇ ಅವ್ರು ಅಂದ್ಗಳೇನ ಒಳ್ಳೆ ನಾನು ರಿಟರ್ನ್ ಕಲ್ಲು ಹೋಗ್ಯಾಕೆ ಚಲೋ ಮಾಡಿಬಿಟ್ರಿ. ಅವರು ಕಲ್ಲು ಚಲೋ ಮಾಡೋದ್ಗಳೇನ 3ನೇ ಪಟ್ಟಣಿಗೆ ಬರೋಕ್ಕೆ ಒಳ್ಳೆ ನಾವು ಇದನ್ನು ಮಾಡೋರಾಗ ಹೋಗ್ಬಿಟ್ರಿ. ಅವರು ಎಷ್ಟು ಮಂದಿ ಇದ್ದಾರೆ ರೀ? ಅವರು 4 ಮಂದಿ ರೀ. ಮಕ್ಕಕ್ಕೇನ ಮಾಸ್ಕ್ ಹಾಕೊಂಡು ಮಾರ್ಕ್ಸ್ ಅದಾವ ರೀ. ಸಾಮಾನ್ಯಾಗ ಹೋಗ್ದಿಲ್ ಬಿಟ್ರೆ ಕಲ್ಲು ಹೋಗ್ದಿದ್ದು ನೋಡ್ರಿ ಬರ್ರಿ ಹೊರಗೆ ಅಂತಾರ್ರಿ. ನಮ್ಮ ಸಾಯಿ ಹೊಡಿತಾರೆ ಅಂತೇಳಿ ಚಿಟ್ಟು ಚೀರಿದ್ದೀವಿ ನಾವು. ನಿಮಗೆ ಹೆಂಗೆ ಗೊತ್ತಾದ್ರಿ ಗಾಡ್ರು ಬಂದಾರ ಹೆಂಗೆ? ಮತ್ತು ಇವ್ರು ಕಲ್ಲು ಹೋಗದಾರಲ್ರಿ. ಹೋಗೇನೋ ಒಳಗೆ ಬಂದ್ಬಿಟ್ರೆ ಕಲ್ಲು ಹೋಗ್ಯತಾರಂತಂದು ಮತ್ತೆ ನಾವು ಬಂದು ಕಾಡು ದೊಡ್ಡ ಕಲ್ಲು ಅಷ್ಟ್ರಿ ಹಿಂದೆ 10 ಸತಿ ಇದು ಮಾಡಿದ್ರಿ. ಕಲ್ಲು ಯಾಕೆ ಹೋಗಿತ್ರಿ ತಗಡಿ ಅಂತ ಬೇಕತ್ತಾರೆ. ಬೇದ್ರೂ ಬಿಡ್ಲಿಲ್ಲ. ಅವ್ರು ಪೊಲೀಸರು ಬರ್ತಾರಂದಿಂದ ನಮ್ಗೆ ಕೈ ಬಿಟ್ರಿ. ಅಲ್ಲಿ ತನ ನಮ್ಮ ಓಟ ಕಲ್ಲು ಒಗ್ಯದ ಏನಂತ ಅನ್ನಕತ್ತಿದ್ದಾರ್ರಿ? ಅವು ಬರ್ರಿ ಅಂತ ಕರಿತಾರೆ ಹೊರಗೆ. ಅವತ್ತೇ ನಾವು ಬಂದು ಉಳ್ಸಾರನ್ರಿ.
ಬರ್ರಿ ಅಂತ ಕರ್ಕಲ್ಲ. ನೀವು ಬರ್ರಿ ನೋಡ್ಬಾರ್ದೇಕಂತ ಅಂತಾರೆ. ಇರೋ 2 ಮಕ್ಕಳು ನಮ್ಮ ಮೂವರು ನಾನು ಗಂಡ ಉಸಿರು ಹೊರಗೆ ಬಂದವ್ರು ಉಳಿಸ್ತಾರನ್ರಿ ಅವ್ರು. ಹಲವು ಮನೆಗಳಿಗೆ ಕಳ್ಳತನ ಪ್ರಯತ್ನ ನಡೆಸಿದ್ದರೂ ದೊಡ್ಡ ಪ್ರಮಾಣದ ಹಣ, ಬಂಗಾರ, ಕಳ್ಳತನವಾದ ಮಾಹಿತಿ ಸಿಕ್ಕಿಲ್ಲ. ಆದರೆ ಕಳ್ಳತನ ಮಾಡುತ್ತಿರುವಾಗಲೇ ಗಸ್ತಿಗೆ ಬಂದ ಪೊಲೀಸರ ಮುಂದೆಯೇ ಕಳ್ಳರು ಓಡಿ ಹೋಗಿದ್ದು, ಕಳ್ಳರನ್ನ ಹಿಡಿಯಲು ಪೊಲೀಸರು ಪ್ರಯತ್ನಿಸಲಿಲ್ಲ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೊರಗ ಚಿಲ್ಕ ಹಾಕ್ಯಾರ, ತೆಗಿಬಾ ಅಂತ ಇವ್ರು ಫೋನ್ ಹಚ್ಚಿದ್ರಿ. ನಾನು ನಮ್ಮ ಹುಡುಗ ಏನಂದೆ, ಒಂದ ಹುಡುಗಿ ಕಳಿಸ್ಬೇಡ, ನೀವರ್ಗ ನಮ್ಮ ಹುಡುಗ ಅಲ್ಲೇ ನಿಂತು ಆಕಿ ಕಿಲಿ ತಂದು ಚಿಲ್ಕ ತೆಗೆದೋಡ್ರಿ. ಚಿಲ್ಕ ತೆಗೆದು ನಿಂತು ಮಾತಾಡಿ ಮನೆಗೆ ಹೋದ್ಲು. ಮನೆಗೆ ಹೋಗಿ ಒಂದು 10-15 ಮಿನಿಟ್ ಆಗಲಿಲ್ಲ, ಅವ್ರ ಗಂಡ ಇತ್ತು ಹೊರಗೆ ಕುಂತಾರ. ಇಲ್ಲಿ ಚಗಾಯಿಸಿ 3 ಬಂದು ಕಲ್ಲು ತೊಗೊಂಡು ಹೋಗ್ಯಾಕತ್ತಿದ್ರು, ಚೀರಾಕತ್ತಿದ್ದ. ನಾ ಕಿಟಕಿ ತೆಗೆದು ಬೈದೆ, ಯಾವ ಸುಳೆಮ ನೀ ಕಿಟಕಿ ಇದು ಕಲ್ಲು ಹೋಗ್ಯಾಕತ್ತಲ್ಲ ಅಂತ ಅಲ್ಲಿ ಕಿಟಕಿ ಕೈ ಹಾಕಿ ಬೈಯಾಕತ್ತಿದ್ನೇನ್ರಿ. ಆಟಕ್ಕೆ ಅವರು ಓಡಿ ಹೋದ್ರು, ನಾವು ಹೊರಗೆ ಬಂದೇನ್ರಿ, ಯಾರೂ ಇಲ್ಲ ರೀ. 2ನೇ ಸಲ ಇದು ಬಂದಿದ್ದು. ಪೊಲೀಸ್ರ ಗಾಡಿ ಬಂತು. ಆ ಪೊಲೀಸ್ರಿಗೆ ಕೇಳಿದೆ ನಾನು, ಏನ್ರಿ ಹಿಡಿಲಿಲ್ಲಲ್ಲ ನೀವು, ಹಂಗ ಕಳಿಸಿರಲ್ಲ, ನಮ್ದು ಕಾರ್ ಗಾಡಿ ಐತ್ರಿ, ಅವ್ರು ಓಡೋಗ್ಬಿಟ್ರು, ಹಿಡಿಲಿಲ್ರಿ ಅಂತ ಹೇಳಿದ್ರಿ ಅವರು. ಅದಕ್ಕೆ ದಿಕ್ಕಿಗೊಬ್ರು ಓಡಾಡಿದ್ರೆ ಸಿಗಾಗಿಲ್ಲನ್ರಿ ಅಣ್ಣಾರ. ನಾವು ಭಾಳ ಮಾತಾಡಿದ್ರ ಅದು ಕಾಯ್ದೆ ಪ್ರಕಾರ ಎಲ್ಲ ಗೊತ್ತಿರ್ಬೇಕು, ನಾವು ಮಾತಾಡಬೇಕು. ಕಾಯ್ದೆ ಪ್ರಕಾರ ಭಾಳ ಗೊತ್ತಿಲ್ಲ, ನಾವು ಸಾಲಿ ಕಲ್ತಿಲ್ಲ ಎಪ್ಪಟ್ಟರು. ನಾ ಸುಮ್ಮನೆ ಕಾರ್ ಗಾಡಿಯಿಂದ ದೊಡ್ಡ ನೆಡಗಿಗಿಂತ ಹೆಚ್ಚಿಂದ ಏನ್ರಿ ಅದು ಏನಲ್ಲ. ಎಲ್ಲೆಲ್ಲಿ ಸಂಜೆಗೆ ಹೋಗಿ ನಿಂತ್ರೆ ತಾವು ನಿಂತ್ರೆ ಬರ್ತದದು ಅಂದ್ರೆ ಹೆಂಗ್ರಿ ಇದು ಏನು ಬೆನ್ನ ಹತ್ತಿದ. ಇಲ್ಲಿ ಸಂಜೆಗೆ ಹೋದ್ ಒಬ್ರು ಆಚೆಗೊಬ್ರು ಪೊಲೀಸರು ಹೋದ್ರೆ ಮುಗ್ದ ಹೋಗ್ತಿತ್ರಿ ಅದು. ಅವ್ರಿಗೆ ಧೈರ್ಯ ಇಲ್ಲ, ನಮ್ಗೆ ಧೈರ್ಯ ಬರ್ತೈತ್ರಿ ಇದು ಹೇಳ್ರಿ ಮೊದ್ಲ. ನಿನ್ನೆ ರಾತ್ರಿ 1:55 ಕಳ್ತನ ಆಗಿದೆ ಮನೆಯಲ್ಲಿ. ಎಲ್ಲ ಬೀಗ ಎಲ್ಲ ಹೊಡೆದವ್ರೆ, ಮತ್ತು ಬೀರೆಲ್ಲ ತೆಗೆದು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಚೆಕ್ ಮಾಡವ್ರೆ. ಗ್ರಾಮಸ್ಥರೆಲ್ಲ ಭಯ ಕಾಡತೈತಿ. ಪೊಲೀಸರು ಬರೀ ಬಂದು ನೋಡ್ಕೊಂಡು ಹೋಗ್ತಾರೆ, ಬಟ್ ಅವ್ರಿಗೆ ಭಯನ ಸೃಷ್ಟಿ ಮಾಡ್ಬೇಕು. ಏನು ಕಳ್ತನಕ್ಕೇನೋ ಭಯ ಸೃಷ್ಟಿ ಮಾಡಿದ್ರು ಅವ್ರು ಇನ್ನೊಂದ್ಸಲ ಮಾಡೋಂಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಐತಿ. ಗ್ರಾಮಸ್ಥರೆಲ್ಲ ಭಯ ಪಟ್ಟಾರ, ಸ್ವಲ್ಪ ನೋಡ್ರಿ ಎಲ್ಲರೂ. ನೋಡ್ರಿ ಸರ್, ಯಾವಾಗ ಬಂದಾರ್ರಿ? ತಿಂಗಳದಾಗ 3 ಸತ ಬಂದಾರ್ರಿ. ಇದು ಮೊನ್ನೆ ಬಂದಾರ ನೋಡ್ರಿ. ಅವಾಗ ನಾಯಿ ಕಳ್ಕೊಂಬಂದಾರ್ರಿ. ಅಜ್ಜಾರೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರ, ಎಲ್ಲ ಮಾಡ್ಯಾರ, ಏನು ದಾದಾಗಲ್ತ್ರಿ ಅದ ಸರ್. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.